Hey guys, welcome back to my YouTube channel Journey with Sudha Ranjit. ಇದು ಸ್ಯಾಟರ್ಡೇ ವ್ಲಾಗ್. ಸಂಡೇ ಒಂದು ಫ್ಯಾಮಿಲಿ ಇವೆಂಟ್ ಇತ್ತು ಅಂತ ಎಲ್ಲರೂ ಅಮ್ಮ ಮನೆಗೆ ಹೋಗಿದ್ವಿ. ಅಲ್ಲಿ ಊನೋ ಕಾರ್ಡ್ಸ್ ಎಲ್ಲ ಆಡ್ತಾ ಇದ್ವಿ. ಅದಕ್ಕಂತ ಇದೊಂದು ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಪಂಜನಿ ಮತ್ತೆ ಸಿರಿ ಬರ್ಕೊಂತಾ ಇದ್ರು ಅಂತ ಅದಕ್ಕೆ ನಾನು ಪವನಿ ಇಬ್ಬರೇ ಆಡ್ತಾ ಇದ್ವಿ. ನೀನ್ ಹಂಗಂಗಿಲ್ಲ, ರಿವರ್ಸ್ ಎತ್ಕೊಂಡು ರಿವರ್ಸ್ ಹಾಕೋದು. ರಿವರ್ಸ್ ಅಂತಂದ್ರೆ ಮತ್ತೆ ಅವಳೇನೇನೆ, ಆಮೇಲೆ ಬ್ಲಾಕ್ ಹಾಕೊಂಡ್ರೆ ಮತ್ತೆ ಅವಳೇನೇನೆ. ಗ್ರೀನ್ ಕಲರ್ ಇದೆ, ಗ್ರೀನ್ ಕಲರ್ ಈ ಶೋ ಅಕ್ಲಿನ್ 7 ಇಲ್ಲ ಬೇಕಾಗಿದ್ರೆ +4 ಈಸ್ಕೊಳ ಇದರಲ್ಲ ಈಸ್ಕೊಳ ಆಗೋಯ್ತಾ ಇನ್ನೊಂದ್ಸತಿ. ಈ ಕ್ಲಿಪ್ಪಿಂಗ್ ಯಾಕೆ ಹಾಕಿದ್ದೀನಿ ಅಂತಂದರೆ ಪಂಜನಿ ಪಾವನಿ ಇಬ್ಬರೂ ಅಷ್ಟೇ ಸ್ಕೂಲಿಂದ ಬಂದಿದ ತಕ್ಷಣವೇ ಅವ್ರವ್ರ ಲಂಚ್ ಬಾಕ್ಸ್ ತೆಗ್ದು ಅವರೇ ವಾಶ್ ಮಾಡ್ಕೊಂಡು ಎತ್ತಿಟ್ಕೊತಾರೆ. ಅವ್ರು ಇನ್ನೂ 3rd ಮತ್ತು 5th ಸ್ಟ್ಯಾಂಡರ್ಡು. ಇವಾಗಲೇ ಅವ್ರಿಗೆ ಅವ್ರದ್ದು ಕೆಲಸ ಅವರೇ ಮಾಡ್ಕೊಬೇಕು ಅನ್ನೋ ರೊಟೀನ್ ಬಂದ್ಬಿಟ್ಟಿದೆ ಅವ್ರಿಗೆ. ರಾತ್ರಿ ಡಿನ್ನರ್ಗೆ ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ವಿ. ಅಕ್ಕಿ ರೊಟ್ಟಿ ಬಂದು ನಮ್ಮೆಲ್ಲರ ಫೇವ್ರೆಟ್ಟು, ನಮಗೆ ಮಕ್ಳಿಗೆ ಎಲ್ಲರಿಗೂ ಇಷ್ಟ. ಇದು ಸಂಡೇ ಮಾರ್ನಿಂಗ್ ವ್ಲಾಗ್. ಸಂಡೇ ನನ್ನ ಕಸಿನ್ದೊಂದು ಎಂಗೇಜ್ಮೆಂಟ್ ಇತ್ತು, ಅದಕ್ಕಂತ ರೆಡಿ ಆಗ್ತಾ ಇದ್ದೀವಿ. ನಾವು 9 o'clockಗೆ ಹೋಗಬೇಕಾಗಿತ್ತು ಅಂತ ಮೇಕಪ್ ಅವ್ರಿಗೆ 5:30ಗೆ ಬರೋಕ್ಕೆ ಹೇಳಿದ್ವಿ. 5:30ಇಂದ ರೆಡಿ ಆಗ್ತಾ ಇರೋದು. ನಿಮಗೆ ಗೊತ್ತಲ್ಲ ಮೇಕಪ್ಗೆ ಒಂದ್ಸತಿ ಕೂತ್ಕೊಂಡ್ರೆ ಎಷ್ಟೊತ್ತಾಗುತ್ತೆ ಅಂತ. ಅದು ನಾವೆಲ್ಲರೂ ಇದ್ರಿ, ಎಲ್ಲರೂ ಮಾಡಿಕೊಂಡು ರೆಡಿ ಆಗೋಷ್ಟರಲ್ಲಿ 8:30 ಆಗಿತ್ತು. ಮಕ್ಳಿಗೂ ಸ್ವಲ್ಪ ಲೈಟ್ ಮೇಕಪ್ ಮಾಡಿಸಿದ್ವಿ. ಲೈಟ್ ಮೇಕಪ್ ಅಂದರೆ ಜಸ್ಟ್ ಬ್ಲಷು ಮತ್ತು ಐಲೈಟರು. ಲಿಪ್ಸ್ಟಿಕ್ ಅಂತೂ ಅವ್ರಿಗೆ ಫೇವ್ರೆಟ್ ಪಾರ್ಟು. ಲಿಪ್ಸ್ಟಿಕ್ ಇರೋದೇ ಇಲ್ಲ ಫಂಕ್ಷನಲ್ಲೆಲ್ಲ. ನಮಗಿಂತ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ನೈಲ್ ಆರ್ಟ್ ಮಾಡಿಸ್ಕೋಬೇಕು, ನೈಲ್ ಪಾಲಿಶ್ ಹಾಕೋಬೇಕು, ಮ್ಯಾಚಿಂಗ್ ಲಿಪ್ಸ್ಟಿಕ್ ಹಾಕೊಬೇಕು ಅಂತೆಲ್ಲನೂ. ಹೆಣ್ಮಕ್ಳಿದ್ರೆ ಹಿಂಗೆ ಅಲ್ವಾ, ಅವ್ರಿಗೆ ರೆಡಿ ಮಾಡೋದೇ ಬಿಗ್ ಟಾಸ್ಕು. ಅನ್ಸುತ್ತೆ ಶರ್ಟ್ ಇನ್ನೂ ಹುಡುಕಿಲ್ಲ. ರಾತ್ರಿ ಬಸ್ ಲೇಟ್ ಆಗಿತ್ತಲ್ಲ, ಮಲ್ಕೊಂಡು ಇಲ್ಲೇ ಅವರಾ? ಇಲ್ಲ ಅಲ್ಲೇ ಬೆಳಗ್ಗೆ ಹೊಡ್ಕೊಂಡು ನೀವೇ ಹಾಕೋತೀನಿ ಸರಿನಾ? ಸಿರಿ ಇದು ಮೀರಾಯ ಆಂಟಿ ಸ್ಫೂರ್ತಿ ಹತ್ರನೇ. ಯಾರು ಹೇಳಿ? ಅನು ಜಾಸ್ತಿ ಕಾಸ್ಟ್ಲಿ. ಅದೇ ಅನು 6 yards. ಓವರ್ ಕಾಸ್ಟ್ಲಿ ಆಂಟಿ. ಆಂಧ್ರದವರು. 8:30 ಅಷ್ಟಲ್ಲಿ ರೆಡಿ ಆಗಿತ್ತು ಎಲ್ಲರದೂ. ಮೇಕಪ್ ಆರ್ಟಿಸ್ಟ್ ಅವ್ರೂ ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೋತಾ ಇದ್ರು. ನಾನು ಈಶೂನ ನಮ್ಮ ಅತ್ತೆ ಹತ್ರನೇ ಬಿಟ್ಟಿದ್ದೆ. ಈಶೂನ ಇಟ್ಕೊಂಡು ರೆಡಿ ಮಾಡಿಸ್ಕೊಳಕ್ಕಾಗೋದೇ ಇಲ್ಲ. ಅದಕ್ಕೆ ಒಂದೇ ಸತಿ ರೆಡಿ ಮಾಡಿಕೊಂಡು ರಂಜಿತ್ ಅವ್ರನ್ನೇ ಕರ್ಕೊಂಬ ಅಂತ ಹೇಳಿದ್ದೆ ಈಶೂನ. ನನ್ನ ಫೈನಲ್ ಲುಕ್ ಈ ಥರ ಇತ್ತು. ನಾನು ಫಿಶ್ ಸ್ಟೈಲ್ ಹಾಕ್ಸ್ಕೊಂಡಿದ್ದೆ, ಅದಕ್ಕೆ ದಿಂಡು ಮೂಡಿಸ್ಕೊಂಡಿದ್ದೆ. ನಂದು ಸ್ಟ್ರೈಟ್ ಹೇರ್ಸ್ ಆಗಿರೋದ್ರಿಂದ ಸ್ವಲ್ಪ ಕೂದಲೆಲ್ಲ ಆಚೆ ಬರ್ತಿತ್ತು.
ನಾವು ಈ ಥರ ರೆಡಿ ಆಗಿದ್ವಿ. ನಮ್ಮದೇ ಫಂಕ್ಷನ್ ಆಗಿರೋದ್ರಿಂದ ನಾನು ವಿಡಿಯೋ ತುಂಬ ಎಲ್ಲ ತೆಗಿಯೋಕ್ಕಾಗಿಲ್ಲ. ಅದಕ್ಕೆ ಈ ಥರ ಫೋಟೋಸ್ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನಾವು ಯಾವ ಥರ ರೆಡಿ ಆಗಿದ್ವಿ ಅಂತ ಅಂದ್ಬಿಟ್ಟು. ಈಶಾನ್ ಅಂತೂ ಒಂದು ಫೋಟೋ ತೆಗೆಸ್ಕೊಂಡಿಲ್ಲ ಸರಿಗೆ. ಅದಕ್ಕೆ ಇದೊಂದು ವಿಡಿಯೋ ಕ್ಲಿಪ್ಪಿಂಗ್ ಆಗ್ತಾ ಇದ್ದೀನಿ. ಮತ್ತು ನಾನು ಟ್ರಯಲ್ಗೆ ಹೋದಾಗ ಒಂದೆರಡು ವಿಡಿಯೋ ಕ್ಲಿಪ್ಪಿಂಗ್ ಇತ್ತು ಅದನ್ನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ ಡ್ರೆಸ್ ಅವನಿಗೆ. ಬಟ್ ಅವ್ನು ಫೋಟೋನೇ ಇಡ್ಸ್ಕೊಂಡಿಲ್ಲ, ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು ನನಗೆ. ಸ್ಮೈಲ್ ಮಾಡು ಮಮ್ಮ ನೋಡು. ಕಲಿ ಮಮ್ಮಕ್ಕೊಂದು ಕಲಿ ಮಗುವ ಶೂಸು ಇದಕ್ಕೆ. ಆ್ಯಕ್ಚುಲಿ ಈಶಾನ್ಗೆ ಟ್ರೆಡಿಷ್ನಲ್ ವೇರ್ ಎಲ್ಲ ಹಾಕೊಳಕ್ಕೆ ಇಷ್ಟನೇ ಇಲ್ಲ. ಅದಕ್ಕೆ ಮುಖ ಹಂಗೆ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಅವನಿಗೆ ಜೀನ್ಸು ಈ ಥರ ಟೀ ಶರ್ಟ್ ಹಾಕೊಳಕ್ಕೆ ಇಷ್ಟ. ಅವನೇ ಪಿಕ್ ಮಾಡ್ಕೊಂಡು ಎತ್ಕೊತಾನೆ, ಈ ಜೀನ್ಸೇ ಹಾಕೊತೀನಿ ಇವತ್ತು ಅಂತ. ನೆಕ್ಸ್ಟ್ ಕ್ಲಿಪ್ಪಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ನಾವು ಈ ಥರ ಟ್ರೆಡಿಷ್ನಲ್ ವೇರ್ ಹಾಕಕ್ಕೆ ಅವನಿಗೆ ಎಷ್ಟು ಸರ್ಕಸ್ ಮಾಡಿದ್ದೀವಿ ಅಂತ. ಹಾಕ್ಕೊನಲ್ಲ ಅಂದರೆ ಹಾಕ್ಕೊನಲ್ಲ ಅಂತಾನೆ. ಇವಾಗ ನಾವು ಮನೆಗೆ ಯಾವ ಕಡೆ ಕರೆಕ್ಟಾ? ಹಂಗೇನಾ? ನೆಕ್ಸ್ಟ್ ಯಾವ ಕಡೆ ಹೋಗ್ಬೇಕು? ಹಂಗೆ ಹೋಗ್ತಾ ಇದ್ರೆ ಸ್ಟ್ರೈಟಾ? ಇವಾಗ ಯಾವ ಕಡೆ ಹೋಗ್ಬೇಕು? ಯಾವ ಕಡೆ ಯಾವ ಕಡೆ ಅಮ್ಮ? ಇದು ಅಲ್ಲ, ತೋರ್ಸ್ಬೇಕು, ಕೈಯಲ್ಲಿ ತೋರ್ಸ್ಬೇಕು. ಯಾವ ಕಡೆ ಹೋಗ್ಬೇಕು ನಾವು? ರೈಟಾ ಲೆಫ್ಟಾ? ಬೇಗ ಹೇಳ್ಬೇಕು. ಬತ್ತತೀರು, ನೀನ್ ತೋರ್ಸ್ಬೇಕಾಗಿರೋದು. ಯಾವ ಕಡೆ? 2 months ವೆಕೇಷನ್ಸ್ ಆದಮೇಲೆ ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ ಸಿರಿ. ಮಂಡೇ ಸ್ಕೂಲ್ ಸ್ಟಾರ್ಟ್ ಆಯಿತು. ಈಗ ಗ್ರೇಡ್ 1ಗೆ ಹೋಗ್ತಾ ಇದ್ದಾಳೆ. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ನಾವೇ ಡ್ರಾಪ್ ಮಾಡ್ತಾ ಇದ್ದೀವಿ ಅವಳನ್ನ. ಹಾಗೆ ಬುಕ್ಸು ಸ್ಟೇಷನರಿ ಎಲ್ಲ ಇವತ್ತೇ ಸಬ್ಮಿಟ್ ಮಾಡಬೇಕಾಗಿತ್ತು ಸ್ಕೂಲ್ಗೆ. ಅದಕ್ಕಂತ ನಾವು ಬುಕ್ಸ್ ಎಲ್ಲ ತೊಗೊಂಡು ಡ್ರಾಪ್ ಮಾಡಿಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಡೇ ಸ್ಕೂಲ್ ಅಂದರೆ ಮಕ್ಕಳು ಎಲ್ಲರೂ ಎಕ್ಸೈಟ್ ಆಗಿರ್ತಾರೆ. ಹಾಗೆ ಇವಳು ಎಕ್ಸೈಟ್ ಆಗಿದ್ಲು ಹೋಗೋಕ್ಕೆ ಸ್ಕೂಲ್ಗೆ. ಸರಿ, ಸ್ಕೂಲ್ಗೆ ಹೋಗೋಕೆ ರೆಡಿನಾ? ಗ್ರೇಡ್ 1ಗೆ ಹೋಗೋಕೆ ರೆಡಿನಾ? ಎಕ್ಸೈಟೆಡ್ ಅಂದ್ರೆ ಏನ್ ಮಾಡ್ತೀವಿ ಹೋಗ್ಬಿಟ್ಟು? ಆಡಕ್ಕಲ್ಲ ನೀನ್ ಹೋಗ್ತಾ ಇರೋದು. ಫಸ್ಟ್ ಡೇ ಸ್ಕೂಲ್ ಆಗಿರೋದ್ರಿಂದ ತುಂಬಾ ಜಾಮ್ ಆಗಿತ್ತು. ಯಾಕಂದರೆ ಎಲ್ಲರ ಮಕ್ಕಳು ಪೇರೆಂಟ್ಸು ಬಂದಿರ್ತಾರೆ ಡ್ರಾಪ್ ಮಾಡೋಕ್ಕಂತ. ಜಾಮ್ ಕ್ಲಿಯರ್ ಆಗೋಕ್ಕೆ 5-10 minutes ಆಯ್ತಲ್ಲಿ. ಸಿರಿನ ಸ್ಕೂಲ್ಗೆಲ್ಲ ಡ್ರಾಪ್ ಮಾಡಿ ಬುಕ್ಸ್ ಎಲ್ಲ ಕೊಟ್ಟು ಹಂಗೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದ್ವಿ ಮನೆಗೆ. ಇದಾಗಿತ್ತು ನನ್ನ ವ್ಲಾಗ್. ನೆಕ್ಸ್ಟು ನಿಮಗೆ ಯಾವ ಥರ ಕಂಟೆಂಟ್ ವಿಡಿಯೋ ಹಾಕಬೇಕು ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಆದಷ್ಟು ಟ್ರೈ ಮಾಡ್ತೀನಿ ಅದರ ರಿಲೇಟೆಡ್ ವಿಡಿಯೋಸ್ ಹಾಕೋಕ್ಕೇ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ.